ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 1962 ಭಾರತದ ಇತಿಹಾಸದಲ್ಲೇ ಮರೆಯಲಾಗದ ಒಂದು ಕಠಿಣ ವರ್ಷ. ಚೀನಾ ಅಚಾನಕ್ ಭಾರತದ ಮೇಲೆ ದಾಳಿ ನಡೆಸಿತ್ತು. ದೇಶದ ಗಡಿಯಲ್ಲಿದ್ದ ಭಾರತೀಯ ಸೈನಿಕರು ಧೈರ್ಯವಾಗಿ ಹೋರಾಡುತ್ತಿದ್ರು. ಅಂದು ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾ ಬಲವಾಗಿರಲಿಲ್ಲ. ಅಂತಹ ಸಂಕಷ್ಟದ ಸಮಯದಲ್ಲಿ ಒಬ್ಬ ಮಹಾರಾಣಿ ದೇಶಭಕ್ತಿಯ ಅರ್ಥವೇನು ಎಂಬುದನ್ನ ಇಡೀ ದೇಶಕ್ಕೆ ತೋರಿಸಿದ್ರು. ಅವರು ಬಿಹಾರದ ರಾಜವಂಶಕ್ಕೆ ಸೇರಿದ ಮಹಾರಾಣಿ ಕಾಮೇಶ್ವರಿ ದೇವಿ. ಜನರು ಅವರನ್ನ ದರ್ಭಂಗ ಮಹಾರಾಣಿ ಎಂದೇ ಕರೆಯುತ್ತಿದ್ರು. ಆ ಸಮಯದಲ್ಲಿ ಭಾರತ ಸರ್ಕಾರ ಯುದ್ಧಕ್ಕಾಗಿ ಹಣ ಸಂಗ್ರಹಿಸಲು ಜನರಲ್ಲಿ ಮನವಿ ಮಾಡುತ್ತಿತ್ತು. ದೇಶದ ಜನರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹಣ, ಆಭರಣ, ಚಿನ್ನವನ್ನ ದಾನ ಮಾಡುತ್ತಿದ್ರು. ಆದರೆ ದರ್ಭಂಗ ಮಹಾರಾಣಿ ತೆಗೆದುಕೊಂಡ ನಿರ್ಧಾರ ಎಲ್ಲರನ್ನ ಅಚ್ಚರಿಪಡಿಸಿತು. ಅವರು ತಮ್ಮ ಖಜಾನೆಯಲ್ಲಿದ್ದ ಸುಮಾರು 600 ಕೆಜಿ ಚಿನ್ನವನ್ನ ದೇಶಕ್ಕಾಗಿ ದಾನ ಮಾಡಿದ್ರು. ಈ ಕತೆ ಇಂದಿಗೂ ಜನರಲ್ಲಿ ದೇಶಭಕ್ತಿಯ ಸಂಕೇತವಾಗಿ ಹೇಳಲಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, 600 ಕೆಜಿ ಚಿನ್ನ ಅಂದ್ರೆ ಎಷ್ಟು ದೊಡ್ಡ ಸಂಪತ್ತು. ಇಂದಿನ ಕಾಲದಲ್ಲಿ ಅದರ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿಗಳಾಗಬಹುದು. ಆದರೆ ಮಹಾರಾಣಿ ಅವರಿಗೆ ಆ ಸಂಪತ್ತಿಗಿಂತ ದೇಶ ಮುಖ್ಯವಾಗಿತ್ತು. ಅವರು ಹೇಳಿರುವ ಒಂದು ಮಾತು ಜನಪ್ರಿಯವಾಗಿದೆ. ಅದು ಏನು ಅಂದ್ರೆ, ದೇಶವೇ ಉಳಿಯದಿದ್ರೆ ಈ ಚಿನ್ನದ ಬೆಲೆ ಏನು? ಆ ಕಾಲದಲ್ಲಿ ಅನೇಕ ರಾಜವಂಶಗಳು ತಮ್ಮ ಆಸ್ತಿ ಆಭರಣಗಳನ್ನ ಕಾಪಾಡಿಕೊಳ್ಳಲು ಯೋಚಿಸುತ್ತಿದ್ರೆ, ದರ್ಭಂಗ ಮಹಾರಾಣಿ ಮಾತ್ರ ದೇಶವನ್ನ ಉಳಿಸಬೇಕು ಎಂದು ಯೋಚಿಸಿದ್ರು. ಈ ದಾನದ ನಂತರ ದೇಶದ ಹಲವೆಡೆ ಜನರಲ್ಲಿ ಹೊಸ ದೇಶಭಕ್ತಿ ಮೂಡಿತು. ಅನೇಕ ಮಹಿಳೆಯರು ತಮ್ಮ ಮಂಗಲಸೂತ್ರ, ಬಂಗಾರದ ಬಳಿ, ಸರಗಳನ್ನ ದೇಶ ರಕ್ಷಣೆಗೆ ದಾನ ಮಾಡಿದ್ರು. 1962ರ ಯುದ್ಧ ಭಾರತಕ್ಕೆ ಒಂದು ದೊಡ್ಡ ಪಾಠವಾಯಿತು. ಆದರೆ ಆ ಕಷ್ಟದ ಸಮಯದಲ್ಲಿ ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗಿದ್ದ ಜನರ ಕಥೆಗಳು ಇಂದಿಗೂ ಪ್ರೇರಣೆಯಾಗಿದೆ. ದರ್ಭಂಗ ಮಹಾರಾಣಿಯ ಹೆಸರು ಇತಿಹಾಸದ ಪುಸ್ತಕಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಸದಿದ್ರೂ ಅವರ ದೇಶ ಪ್ರೇಮವನ್ನ ಮರೆತರೆ ಅದು ಇತಿಹಾಸಕ್ಕೆ ಅನ್ಯಾಯ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ದೇಶಭಕ್ತಿ ಬಗ್ಗೆ ಸಾವಿರ ಮಾತುಗಳು ಕೇಳಿಸುತ್ತವೆ. ಆದರೆ ದೇಶ ಸಂಕಷ್ಟದಲ್ಲಿದ್ದಾಗ ತಮ್ಮ ಜೀವನದ ದೊಡ್ಡ ಸಂಪತ್ತನ್ನೇ ದೇಶಕ್ಕೆ ಕೊಟ್ಟವರ ಕಥೆಗಳು ತುಂಬಾ ವಿರಳ. ದರ್ಭಂಗ ಮಹಾರಾಣಿ ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು. ಒಬ್ಬ ಮಹಿಳೆ, ಒಂದು ನಿರ್ಧಾರ ಮತ್ತು ದೇಶದ ಮೇಲೆ ಅಪಾರ ಪ್ರೀತಿ. ಇದೇ ದರ್ಭಂಗ ಮಹಾರಾಣಿಯ ಕಥೆ.